ಅವರೇ ತಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಸೊ ನಿಮ್ಮ ಪಾತ್ರ ನಿಮ್ಗೆ ಕಾಡಿದ್ದುಂಟಾ? ಫಸ್ಟ್ ಕ್ವೆಶ್ಚನ್. ಇಲ್ಲ, ಇದು ಕಾಡೋ ಥರ ಪಾತ್ರ ಅಲ್ಲ. ಮಾಡ್ಬೇಕಾದ್ರೆ ಇದು ನಿಭಾಯಿಸ್ಬೇಕು ಅನ್ನೋ ಜವಾಬ್ದಾರಿ ಇತ್ತು. ಯಾಕಂದ್ರೆ ಏನಾಗುತ್ತೆ, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾಗ ಅವ್ರ ಲೆವೆಲಿಗೆ ನಾವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಇಲ್ಲ, ಎಲ್ಲರೂ ಎಫರ್ಟ್ಸು ಸಿನಿಮಾಗೆ ಒಗ್ಗಟ್ಟಾಗಿ ಹಾಕಿದಾಗ ಯಾವುದೋ ಒಂದು ಎಫರ್ಟಿಂದ ಬೇರೆ ಎಫರ್ಟ್ಸ್ ಎಲ್ಲ ಪುಲ್ ಡೌನ್ ಆಗಬಾರ್ದು. ಸೊ ಆ ಜವಾಬ್ದಾರಿಯಿಂದ ಎಲ್ಲರೂ ಕೆಲಸ ಮಾಡಿದ್ದೀವಿ. ಅದು ಹೋಪ್ಫುಲಿ ಜನಕ್ಕೆ ರೀಚ್ ಆಗುತ್ತೆ. ಸೊ ಹೀರೋ ಹೀರೋಯಿನ್ ಅಷ್ಟೇ ಅಲ್ಲ, ಚಿತ್ರದಲ್ಲಿರುವಂಥ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಲೇಬೇಕು. ಕಿಶೋರ್ ಅವರಿದ್ದಾರೆ, ರಮೇಶ್ ಇಂದ್ರ ಅವರಿದ್ದಾರೆ, ಮೈತ್ರಿ ಅವರಿದ್ದಾರೆ, ಓ ಮೈ ಗಾಡ್, ಮಿತ್ರ ಅವರಿದ್ದಾರೆ, ಸಾರಿ ಮಿತ್ರ ಅವರಿದ್ದಾರೆ. ಸೊ ಈ ಕಂಟಿನ್ಯೂಸ್ ತುಂಬಾ ಒಳ್ಳೊಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಯಾಕಂದ್ರೆ ಆ ಪಾತ್ರಗಳಿಗೆ ಅಂತಂತ ಆರ್ಟಿಸ್ಟ್ಗಳು ಬೇಕಾಗಿದ್ರು. ಯಾಕಂದ್ರೆ ಕೆಲವೊಂದು ಡೈಲಾಗ್ಗಳಿಗೆ, ಕಿಶೋರ್ ಸರ್ ಹೇಳೋ ಡೈಲಾಗ್ಗಳಿಗೆ ಒಬ್ಬ ತೂಕದ ವ್ಯಕ್ತಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಈಗ ರಮೇಶ್ ಇಂದ್ರ ಸರ್ದು ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಪಾತ್ರನ ಅವರು ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಥರದ ಪಾತ್ರ ಅವ್ರು ಮಾಡಿರ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅದೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇಡೀ ಫಿಲಮಲ್ಲಿ. ಮಿತ್ರ ಸರ್ದು ಅಷ್ಟೇ ತುಂಬ ಡಿಫ್ರೆಂಟ್ ಪಾತ್ರ, ರೆಗ್ಯುಲರ್ ಪ್ಯಾಟ್ರನ್ ಇಲ್ಲ. ಅವರು ನಿಮಗೆ ಬರೋ ಒಂದೊಂದು ಸೀನು ತುಂಬ ಮಜಾ ಕೊಡ್ತಾರೆ. ಇನ್ನು ಉಮೇಶ್ ಅಣ್ಣ ಅಂತೂ ಟೋಟಲಿ ಅವ್ರು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅನ್ಬೋದು. ಪ್ರವೀಣ್ ಜೈನು ನಿಮಗೆ ಸರ್ಪ್ರೈಸ್ ಪ್ಯಾಕೇಜ್. ಓಕೆ, ನೀವು ಬಿದ್ದು ನಗ್ತೀರಾ ಪ್ರವೀಣ್ ಜೈನ್ ಬಂದಾಗ ಆ ಸೀಕ್ವೆನ್ಸಲ್ಲಿ. ಅದು ಬಿಟ್ಟು ಕಾರ್ತಿಕ್ ಅಂತ ಇಬ್ಬರು ಟೆರಿಫಿಕ್ಕಾಗಿ ವರ್ಕ್ ಮಾಡಿದ್ದಾರೆ. ಅವರಿಬ್ಬರು ಆ ಲುಕ್ಕಲ್ಲಿ ಬಂದ ತಕ್ಷಣ ನಮಗೆ ಪರ್ಫೆಕ್ಟ್ ಆ್ಯಪ್ಟ್ ಆ ಸಿಚುವೇಶನ್ಗೆ ನಮಗೆ ಸಿನಿಮಾನ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿ ಅವರಿಬ್ಬರು ಆ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಬಿಟ್ಟು ಇನ್ನೆಲ್ಲ ಸಣ್ಣ ಪುಟ್ಟ ಒಂದೊಂದು ನಿಮಿಷ 30 ಸೆಕೆಂಡ್ಸ್ ಬಂದಿರೋ ಕ್ಯಾರೆಕ್ಟರ್ಗಳು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲದಕ್ಕೂ ಅಷ್ಟು ಇಂಪಾರ್ಟೆನ್ಸ್ ನಮ್ಮ ಡೈರೆಕ್ಟ್ರು ರಾಜು ಎಲ್ಲ ಕೊಟ್ಟಿದ್ದಾರೆ. ಯಾಕಂದರೆ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಅದನ್ನೆಲ್ಲ ತಿದ್ದಿ ಮಾಡಿರೋದ್ರಿಂದ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಇಂಪಾರ್ಟೆನ್ಸ್, ಅದರದ್ದೇ ಆದಂಥ ಮಹತ್ವ ಇದ್ದಿದ್ದರಿಂದ ಎಲ್ಲರೂ ಅದನ್ನು ಎಂಜಾಯ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಇವಾಗ ಆಗ್ತಿರೋ ಅಟ್ ಪ್ರೆಸೆಂಟ್ ಕರೆಂಟ್ ಸಿಚುಯೇಷನ್ ನೋಡ್ತಾ ಇದ್ರೆ ಆಗ್ತಿರುವಂಥ ಬಹಳಷ್ಟು ಏನಿರ್ಬೋದು ಈ ರೇಪ್ ಕೇಸಸ್ಗಳು, ಅದು ಇದು ಬಹಳಷ್ಟು ಇರುವಂತಹ ಸುದ್ದಿಗಳು. ಸೊ ಅದರ ಎಳೆನೇ ಏನಾದರೂ ಇಟ್ಕೊಂಡು ಚಿತ್ರನ ನೀವು? ಇಲ್ಲ, ನಾವು ಶುರು ಮಾಡಿದ ಸ್ಕ್ರಿಪ್ಟಿಂಗ್ ಸ್ಟೇಜ್ 1.5 ವರ್ಷದಿಂದ. ಅವತ್ತು ಇದು ಯಾವುದೂ ಇರಲಿಲ್ಲ. ಸೊ ಇವತ್ತಿಗೆ ಅದೇನೋ ಕೋಇನ್ಸಿಡೆನ್ಸ್, ನಾವು ಬರ್ತಾ ಇರೋ ಟೈಮ್ಗೆ ಆ ನ್ಯೂಸ್ಗಳು ಜಾಸ್ತಿ ಪ್ರಾಮಿನೆಂಟ್ ಆಗಿದೆ. ಅದ್ಯಾವುದೂ ಇಂಟೆನ್ಷನಲ್. ಈಗ ನಾವು ಒಂದು ಕತೆ ಹೇಳ್ತೀವಿ ಅಂದರೆ ಅದಕ್ಕೆ ಕೆಲವೊಂದು ಎಲಿಮೆಂಟ್ಸ್ನ ಸೇರಿಸ್ಬೇಕಾಗುತ್ತೆ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ. ಯಾರ್ದೋ ಒಬ್ಬ ಬ್ಯಾಡ್ ಲೈಟಲ್ಲಿ ತೋರಿಸ್ಬೇಕು ಅಥವಾ ಇನ್ನೊಂದು ಅಂತಲ್ಲ. ನಾವು ಏನು ಹೇಳ್ತೀವಿ ಅದು ಒಂದು ಥಾಟ್ ಪ್ರೊವೋಕ್ ಮಾಡ್ಬೇಕು ಜನಕ್ಕೆ. ಅದ್ರ ಬಗ್ಗೆ ಯೋಚನೆ ಮಾಡೋವಂಥದ್ದನ್ನು ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು ಒಂದು ಎಂಟರ್ಟೈನಿಂಗ್ ವೇಯಲ್ಲಿ. ಸೊ ಇದು ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾ, ಯಾವ ಆರ್ಟ್ ಸಿನಿಮಾ ಥರ ಅಲ್ಲ, ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾ. ಬಟ್ ಕೆಲವೊಂದು ಎಲಿಮೆಂಟ್ಸ್ ಏನಕ್ಕೆ ನಾವು ಥ್ರಿಲ್ಲರ್ ಅಂತ ಅಂದಾಗ, ಒಂದು ಮರ್ಡರ್ಗೆ ಕೆಲವೊಂದು ಬಾಡಿ ನಾವು ಪೌಷ್ಟಿಕವಾಗಿರಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಆಹಾರ ಕೊಡಬೇಕು, ಅವ್ನು ಹಂಗೆ ಇದಾಗಿರಬೇಕು, ಕಟ್ಮಟ್ಟಾಗಿರ್ಬೇಕು. ಸೊ ಅದೆಲ್ಲ ಮಾಡಬೇಕು ಅಂದರೆ ಕೆಲವೊಂದು ಎಲಿಮೆಂಟ್ಸ್ ಸೇರಿಸ್ಬೇಕಾಗತ್ತೆ ಒಂದು ಸ್ಟೋರಿಗೆ. ಓಕೆ, ಸೊ ಚಿತ್ರದ ಮೂಲಕ ಏನಾದರೂ ಸ್ಟ್ರಾಂಗ್ ಮೆಸೇಜ್ ಕನ್ವೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಚೆನ್ನಾಗಿ ಹೇಳ್ತಾರೆ. ಅದು ಪ್ರೀಚಿಯಾಗಿ ನಾವೇನು ಹೇಳಕ್ ಹೋಗ್ತಿಲ್ಲ, ಅಂದ್ರೆ ಏನೋ ಲೆಸನ್ ಕಲಿಸ್ಬೇಕು ಅನ್ನೋ ತರ ಏನ್ ಸಿನಿಮಾ ಮಾಡ್ತಿಲ್ಲ ನಾವು. ಸಿನಿಮಾ ಮಾಡೋದು ಅಂಡ್ ನೋಡೋದರಿಗೆ ಅದೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗ್ಲಿ ಅಂತ ಅವ್ರು ಬಂದು ಕೂತು ನೋಡುವಂತ 2 ಗಂಟೆ ಕಾಲ ಏನಿದೆಯಲ್ಲ, ಅದು ಅವ್ರಿಗೂ ಅಷ್ಟೊಂದೆಲ್ಲ ಲೈಫಲ್ಲಿ ಸ್ಟ್ರೆಸ್ ಇರುತ್ತೆ. ಆ ಟ್ರಾಫಿಕ್ ಜಾಮ್, ಆ ಕೆಲಸ, ಅದು ಇದು, ಇದ್ರ ಮಧ್ಯೆ ಒಂದು 2 hours ಆಫ್ ಎಂಟರ್ಟೈನ್ಮೆಂಟ್ ಏನಿದೆಯಲ್ಲ, ಅದು ನಮ್ಮ ಸಿನಿಮಾದ ಮೋಟಿವ್. ಬಟ್ ಡೆಫಿನೆಟ್ಲಿ ಒಂದು ಕೊನೆ ಹಂತದಲ್ಲಿ ಸಿನಿಮಾ ಮುಗಿದ ನಂತರ ಜನರಿಗೆ ಕೆಲವೊಂದು ಪ್ರಶ್ನೆಗಳು ಕಾಡುತ್ತೆ, ಕೆಲವೊಂದು ವಿಚಾರಗಳು ಕಾಡುತ್ತೆ. ಅವ್ರು ಹೋದ್ಮೇಲೂ ಇದ್ರ ಬಗ್ಗೆ ಅವ್ರಿಗೆ ಯಾರ ಜೊತೆ ಆದ್ರೂ ಕೂತ್ಕೊಂಡು ಮಾತಾಡ್ಬೇಕು ಅನ್ನೋ ಒಂದು ಥಾಟ್ ಬರತ್ತೆ. ಸೊ ಅದು ನಮ್ಮ ಮೋಟಿವ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗೇನಾಗುತ್ತೆ, ಇವತ್ತು ಎಲ್ಲರೂ ಇನ್ಕ್ಲೂಡಿಂಗ್ ಮೀ ಥಿಯೇಟ್ರಲ್ಲಿ ಫಿಲಮ್ ನೋಡ್ಬೇಕಾದ್ರೆ ನನಗೇನೋ ಒಂದು ಸೆಕೆಂಡ್ ಬೋರ್ ಆದರೆ ಕೈಗೆ ಫೋನ್ ಬರುತ್ತೆ. ಹೌದು. ಸೊ ಆಡಿಯನ್ಸನ್ನು ಬ್ಲೇಮ್ ಮಾಡೋದಲ್ಲ, ನಾವು ಕೂತ್ಕೊಂಡ್ರು ನಾವು ಅದೇ ಮಾಡೋದು. ಸೊ ನಾವು ಆ್ಯಸ್ ಮೇಕರ್ಸ್ ನಾವು ಅದು ಮಾಡಬಾರ್ದು ಅಂದಾಗ ಏನೇನು ಎಲಿಮೆಂಟ್ಸ್ ಸೇರಿಸ್ಬೇಕು, ಸಿನಿಮಾನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿಡಬೇಕು. ಸೊ ಕ್ರಿಸ್ಪಾಗಿ 2 hours, ಈಗ ಅದನ್ನು 2 hours 15 minutes ಮಾಡ್ಬೋದು, 2 hours 30 minutes ಮಾಡ್ಬೋದು. ಬಟ್ ಆ ಎಲಿಮೆಂಟ್ ಎಲ್ಲೋ ಮಿಸ್ ಆಗ್ತಿದೆ ಅಂದಾಗ ಅದನ್ನು ಕಟ್ ಮಾಡಿ 2 hours ತಂದು ನಿಲ್ಲಿಸ್ಬೋದು. ಏನಕ್ಕೆ, ನಾವೊಂದು ಎಂಟರ್ಟೈನ್ಮೆಂಟ್ನ ಜನಕ್ಕೆ ಕಂಪೆಲಿಂಗ್ ಆಗಿ ಇಟ್ಟಾಗಲೇ ಅದು ವರ್ಕ್ ಆಗೋದು ಅನ್ನೋ ಆಲೋಚನೆಯಿಂದ ಮಾಡಿರೋದು. 2 hours ನಿಮ್ಗೆ ಹೋಗೋದು ಗೊತ್ತಾಗಲ್ಲ, ಎಂಜಾಯ್ ಮಾಡ್ತೀರಾ. ಹೆಣ್ಣು ಅಂದರೆ ನಿಮಗೆಲ್ಲ ಅನುಭವಿಸೋ ಒಂದು ವಸ್ತು.